ಇವತ್ತು ಅರ್ಶಿನ ಕುಂಕುಮ ಅಲಂಕಾರ ಮಾಡಿದ್ದೀವಿ ದೇವಿಗೆ, ಹಾಗೂ ಆದಿಶಕ್ತಿ ಅಲಂಕಾರ, ಹಾಗೂ ಮಹಾಲಕ್ಷ್ಮಿ ಅಲಂಕಾರ, ಹಾಗೂ ಸುಮಾರು ಅಲಂಕಾರಗಳು ಇವತ್ತು ಆಷಾಢ ಶುಕ್ರವಾರ ಪ್ರಯುಕ್ತವಾಗಿ ನಾವು ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನದಲ್ಲಿ ನಡೀತಾ ಇದೆ. ಅಲಂಕಾರಗಳು ಬೆಳಗ್ಗೆ ಅಭಿಷೇಕ ಆಗಿದೆ. ಈಗ ನೂರಾರು ಸಂಖ್ಯೆಯಲ್ಲಿ ಜನಸಂಖ್ಯೆ ಬಂದು ಇವತ್ತು ದೇವಿ ದರ್ಶನ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲ, ಪ್ರತಿ ಬಾರಿ ಅಣ್ಣಮ್ಮ ದೇವಸ್ಥಾನದಲ್ಲಿ ಆಷಾಢ ಶುಕ್ರವಾರ ಅಂದ್ರೇ ಒಂದು ಸಂಭ್ರಮ ಆಗಿರುತ್ತೆ. ಅದು ಅದೇ ರೀತಿಯಾಗಿ ಈ ಸರಿನೂ ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ. ಹೌದು, ಈಗ 12 ಗಂಟೆಯಿಂದ ಸಾಯಂಕಾಲದವರೆಗೂ ಅನ್ನದಾನ ಇರುತ್ತೆ ದೇವಸ್ಥಾನದಲ್ಲಿ. ಯಾರಾದರೂ ಭಕ್ತರು ಅನ್ನದಾನಕ್ಕೆ ಏನಾದರೂ ನಿಮ್ಮ ಭಕ್ತಿ ಕಾಣಿಕೆ ಕೊಡೋದಾದರೆ ಒಳಗಡೆ ಗರ್ಭದ ಗುಡಿಯಲ್ಲಿ ಅರ್ಚಕರು ಇರ್ತಾರೆ, ಅವ್ರಿಗೆ ನೀವು ಸಲ್ಲಿಕೆ ಮಾಡ್ಬೋದು. ಸುಲಭ ಮಾರ್ಗದಲ್ಲಿ ಅಂದರೆ ಮಾರಮ್ಮನಿಗೆ ಮೊಸರು ಹಾಗೂ ಉಪ್ಪು, ಮೆಣಸು ಇದನ್ನು ಹಾಕಿ ಒಳಗಡೆ ಬರ್ತಾರೆ. ಒಳಗಡೆ ದೇವಿ ದರ್ಶನ ಮಾಡಿ ಕೆಲವರು ಹಣ್ಣು ಕಾಯಿ ಪ್ರಸಾದವನ್ನು ಕೊಡ್ತಾರೆ. ಇನ್ನು ಕೆಲವರು ಮಡ್ಲಕ್ಕಿ ಮೂಲಕ ದೇವಿಗೆ ಮಡ್ಲು ತುಂಬಿ ದೇವಿಯ ದರ್ಶನ ಮಾಡಿ ಮುಂದೆ ಬರ್ತಿದ್ದಾರೆ. ಇವತ್ತು 15ರಿಂದ 20 ದೇವರು ಹೋಗ್ತಿದ್ದಾವೆ. ಅಲ್ಲ, ಆಷಾಢ ಶುಕ್ರವಾರದಲ್ಲಿ ಏನು ವಿಶೇಷತೆ ಅಂದ್ರೇ, ಆಷಾಢ ಶುಕ್ರವಾರದಲ್ಲಿ 15ರಿಂದ 20 ದೇವರು 20 ಅಲಂಕಾರದಲ್ಲಿ ಅಣ್ಣಮ್ಮ ದೇವಸ್ಥಾನದಲ್ಲಿ ನೀವು ನೋಡ್ಬೋದು. ಅದೇ ವಿಶೇಷತೆ ಇಲ್ಲಿ ಇವತ್ತು ಜನರಿಗೆ ಕಣ್ ತುಂಬಿಕೊಳ್ಳೋ ಅಂಥ ಒಂದು ದೃಶ್ಯ ನೀವು ನೋಡ್ಬೋದು ಇವತ್ತು ಅಣ್ಣಮ್ಮ ದೇವಸ್ಥಾನದಲ್ಲಿ. ಇನ್ನು ನೋಡಿ, ದಯವಿಟ್ಟು ಎಲ್ಲರೂ ಎಲ್ಲ ಅಲಂಕಾರನೂ ನೀವು ನೋಡಬೇಕು ಅಂತ ಬೇಡ್ಕೋದು. ನಮ್ಮ ಹೆಸರು ಮದನ್ ಕುಮಾರ್ ಅಂತ, ಕೊಡಿಗೆಹಳ್ಳಿ, ಶ್ರೀ ಅಣ್ಣಮ್ಮ ದೇವಿ ಅರ್ಚಕ. ಆಷಾಢ ಶುಕ್ರವಾರ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗೋಣ ಕಡೆಸಿ ಶುಕ್ರವಾರ